ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವಿವಾಗ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಹೊಸಪೇಟೆ ಗ್ರಾಮದಲ್ಲಿದ್ದೀವಿ. ನಾವಿವಾಗ ಚಕೋತ ಹಣ್ಣಿನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಚಕೋತ ಹಣ್ಣು ಯಾವುದೇ ಬಳ್ಳಿಲಾಗಲಿ ಗಿಡದಲ್ಲಾಗಲಿ ಬೆಳೆಯಲ್ಲ. ಚಕೋತ ಹಣ್ಣು ಮರದಲ್ಲಿ ಬೆಳೀತದೆ. ನೋಡಿ, ನೀವೇನೀಗ ನೋಡ್ತಿದ್ರಲ್ಲ, ಇದು ಚಕೋತ ಹಣ್ಣು ಬಿಡುವಂಥ ಮರ. ನೋಡಿ, ಇಲ್ಲಿ ಮರ ಹತ್ತಿದಾರಲ್ಲ, ಇವರು ವೆಂಕಟೇಶಣ್ಣ ಅಂತೇಳಿ ಹೊಸಬೀಡು ಗ್ರಾಮದವರು. ಇವ್ರಿಗೆ ಒಂದು ಕನಸಿದೆ ಅಂತೆ. ಏನು ಅಂತಂದರೆ, ಬಿಗ್ ಬಾಸ್ ಸ್ಪರ್ಧೆ ಆಗ್ಬೇಕು ನಾನು ಅಂತ. ನಾನು ಏನ್ರಿ ವೆಂಕಟೇಶಣ್ಣ, ನಿಮಗೆ ಬಿಗ್ ಬಾಸ್ ಸ್ಪರ್ಧೆ ಆಗಬೇಕು ಅಂತಂದರೆ ಏನಾರ ಒಂದು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಇರಬೇಕಲ್ಲ ಅಂತ ಕೇಳಿದ್ದಕ್ಕೆ, ಈಗ ಬಿಗ್ ಬಾಸ್ನಲ್ಲಿರೋ ಸ್ಪರ್ಧಿಗಳಿಗೆ ತಾನೇ ಏನು ಟ್ಯಾಲೆಂಟ್ ಇದೆ ಅಂತ ತೊಗೊಂಡಿದ್ದಾರೆ ಅಂತ ಕ್ವಶನ್ ಮಾಡ್ತಾರೆ. ಹೌದು ಬಿಡಿ, ಅವ್ರು ಹೇಳಿದ್ರಲ್ಲೂ ಏನು ತಪ್ಪೇನಿಲ್ಲ. ಸರಿ, ನಮ್ಮ ಟಾಪಿಕಿಗೆ ಬರೋಣ ಬನ್ನಿ. ಈ ಚಕೋತ ಹಣ್ಣಿನ ಹೆಸರನ್ನ ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತೀವಿ. ಬಟ್ ಇದನ್ನು ನೋಡಿರೋದು ಕೆಲವರು ಮಾತ್ರ. ಯಾಕೆ ಅಂತೀರಾ? ಈ ಹಣ್ಣು ಹೆಚ್ಚಾಗಿ ಬೆಳೆಯೋದು ಕೊಡಗಿನ ಕಡೆ, ಕರಾವಳಿ ಕಡೆ, ಮಲೆನಾಡು ಕಡೆ ಮಾತ್ರ. ಇನ್ನುಳಿದ ಆಲ್ಮೋಸ್ಟ್ ಬೇರೆ ಪ್ರದೇಶಗಳಲ್ಲಿ ಈ ಹಣ್ಣು ನಮಗೆ ನೋಡೋಕೆ ಸಿಗಲ್ಲ. ಈ ಹಣ್ಣನ್ನು ಬೇರೆ ಬೇರೆ ಹೆಸರಲ್ಲೂ ಕರೀತಾರೆ. ಒಂದು ಚಕೋತ ಅಂತ ಆದರೆ ಇನ್ನೊಂದು ಸಿಹಿ ಕಂಚಿ ಅಂತ ಕರೀತಾರೆ. ಇನ್ ಇಂಗ್ಲೀಷ್ನಲ್ಲಿ ಪೊಮೇಲೋ ಫ್ರೂಟ್ ಅಂತ ಕರೀತಾರೆ. ನಿಂಬೆಹಣ್ಣು, ಮೋಸಂಬಿ ಹಣ್ಣು ಈ ಸಿಟ್ರಸ್ ಜಾತಿಗೆ ಹೇಗೆ ಸೇರುತ್ತೋ, ಈ ಚಕೋತ ಕೂಡ ಇದೇ ಜಾತಿಗೆ ಸೇರುತ್ತೆ. ಈ ಚಕೋತ ಹಣ್ಣು ನಿಂಬೆಹಣ್ಣು, ಮೋಸಂಬಿ ಹಣ್ಣಿಗಿಂತ ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿರ್ತದೆ. ಚಕೋತ ಹಣ್ಣನ್ನು ನಾವು ಎರಡು ಬಣ್ಣದಲ್ಲಿ ನೋಡ್ಬೋದು. ಒಂದು, ಮೋಸಂಬಿ ಹಣ್ಣು ಹೇಗೆ ಹಳದಿ ಮತ್ತು ವೈಟ್ ಬಣ್ಣದಲ್ಲಿ ಇರ್ತದೋ ಆ ಥರ. ಇನ್ನೊಂದು ಗುಲಾಬಿ ಬಣ್ಣದಲ್ಲಿ. ಈ ಎರಡು ಬಣ್ಣದಲ್ಲಿ ನಾವು ಚಕೋತವನ್ನು ನೋಡ್ಬೋದು. ಹಣ್ಣನ್ನೆಲ್ಲ ಬಿಡಿಸಿದ್ದಾಯ್ತು ಅಂತ ಅನಿಸುತ್ತೆ ಮೋಸ್ಟ್ಲಿ. ವೆಂಕಟೇಶಣ್ಣರು ಈಗ ಇಳಿತಾ ಇದ್ದಾರೆ ಮರದಿಂದ. ನೋಡ್ತಿದ್ದೀರಲ್ಲ, ಇಳಿಯೋದು ಇಂಥ ಮರಗಳನ್ನ ಹತ್ತಿದ ಮೇಲೆ ಇಳಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹತ್ತುವಾಗ ಎಷ್ಟು ಈಸಿ ಅನಿಸುತ್ತೋ, ಇಳಿಯುವಾಗ ತುಂಬ ಕಷ್ಟ ಅನಿಸುತ್ತೆ ಆ್ಯಕ್ಚುಲಿ. ಹತ್ತತ್ರ 4 ರಿಂದ 5 ಹಣ್ಣನ್ನು ಬಿಡಿಸಿದ್ದಾರೆ ಅನಿಸುತ್ತೆ ಮರದಿಂದ. ನೋಡಿ, ಹತ್ತಿರದಿಂದ ತೋರಿಸ್ತೀನಿ ಚಕೋತ ಹಣ್ಣು ಹೇಗಿದೆ ಅಂತ. ಸೇಮ್ ನೋಡೋದಕ್ಕೆ ಮೋಸಂಬಿ ಥರನೇ ಕಾಣ್ತಾ ಇದೆ, ಆದರೆ ಗಾತ್ರದಲ್ಲಿ ಅಂದರೆ ಸೈಜಲ್ಲಿ ತುಂಬ ದೊಡ್ಡದಿದೆ. ಗಾತ್ರದಲ್ಲಿ ದೊಡ್ಡದು ಅಂದ ತಕ್ಷಣ ತುಂಬ ವೆಯ್ಟ್ ಇರ್ತದೆ ಅಂದ್ಕೋಬೇಡಿ. ಹಣ್ಣು ತುಂಬ ಲೈಟ್ ವೆಯ್ಟ್. ಈ ಹಣ್ಣು ನಮ್ಮ ಆರೋಗ್ಯದ ಮೇಲೆ ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ನೋಡೋದಾದರೆ, ಈ ಹಣ್ಣಿನಲ್ಲಿ ತುಂಬ ನಾರಿನಂಶ ಇದೆ. ಇದನ್ನು ತಿನ್ನೋದ್ರಿಂದ ಈ ಮೋಸಂಬಿ ಹಣ್ಣಿನ ಮೇಲೆ ಸಿಪ್ಪೆ ತೆಗೆದಾಗ ಮತ್ತು ಕೆಳಗಡೆ ವೈಟ್ ಕಲರ್ ಅದು ಒಂದು ತಿನ್ ಲೇಯರ್ ಬರುತ್ತಲ್ಲ, ನೋಡಿ ಇದರಲ್ಲಿ ಕೂಡ ಸೇಮ್ ಅದೇ ಥರ ತಿನ್ ಲೇಯರ್ ಇದೆ, ವೈಟ್ ಲೇಯರು. ಈಗ ಅದನ್ನು ತೆಗೆದ ಮೇಲೆ ಹಣ್ಣನ್ನು ಓಪನ್ ಮಾಡ್ಬೋದು. ನೋಡಿ, ಇಲ್ಲಿ ಸಿಪ್ಪೆ ತೋರಿಸ್ತೀನಿ. ನೋಡಿ, ಈ ಹಣ್ಣನ್ನು ಸುಲಿದ ಮೇಲೆ ಈ ಸಿಪ್ಪಿನ ಹತ್ತತ್ರ 1 ಇಂಚ್ ದಪ್ಪ ಇದೆ.
ನೋಡಿ, ಹಣ್ಣಿಂದ ಒಂದು ಹೋಳು ತೊಳೆಯನ್ನು ತೆಗೆದಾಯಿತು. ಇದು ರುಚಿ ಹೇಗಿರ್ತಪ್ಪ ಅಂತಂದರೆ ಸ್ವಲ್ಪ ಹುಳಿ ಮಿಶ್ರಿತ ಸಿಹಿಯಾಗಿರ್ತದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ, ತುಂಬ ಎಂಜಾಯ್ ಮಾಡ್ತೀರಾ. ಅದರೊಳಗಡೆ ನೋಡಿ ಪಲ್ಪ್ ಹೇಗಿರುತ್ತೆ ಅಂತ, ಸೇಮ್ ಮೋಸಂಬಿ ಥರ. ಮೋಸಂಬಿನಲ್ಲಿ ಚಿಕ್ಕ ಚಿಕ್ಕ ಪಲ್ಪ್ ಇರ್ತದೆ, ಇದರಲ್ಲಿ ದೊಡ್ಡ ದೊಡ್ಡ ಪಲ್ಪು. ತುಂಬ ಎಂಜಾಯ್ ಮಾಡ್ತೀರಾ. ಒಂದ್ಸರಿ ತಿಂದು ನೋಡಲೇಬೇಕು ನೀವು. ತಿಂದು ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.